ನೋಡಿ, ರಾಯರು ಅದೆಷ್ಟೊಂದು ದಯಾಳು ಅಂತ ಅಂದರೆ, ಯಾರಾದರೂ ತಮ್ಮ ಭಕ್ತರು ನನಗೆ ರಾಯರ ದರ್ಶನವನ್ನು ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ತುಂಬ ದಿನಗಳಿಂದ ನಾನು ಕಣ್ಣೀರಾಗ್ತಾ ಇದ್ದೀನಿ, ತುಂಬ ಕಷ್ಟ ಕೂಡ ಇದೆ, ನನಗೆ ರಾಯರ ಮಠಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಕಣ್ಣೀರಾಗ್ತಾ ಇದ್ರೂ ಕೂಡ ಕಲಿಯುಗದ ಕಾಮಧೇನು ರಾಯರು ಅದನ್ನು ಯಾವತ್ತೂ ಕೂಡ ಸಹಿಸೋದಿಲ್ಲ. ಅಂಥವ್ರ ಮನೆಗೆ ರಾಯರು ಮಂತ್ರಾಕ್ಷತೆ ಮುಖಾಂತರ ಆಗಿರ್ಬೋದು, ಅಥವಾ ರಾಯರ ಮಠದಿಂದ ಯಾರ್ದೋ ಕೈಯಿಂದ ಬಂದು ಪ್ರಸಾದ ನಿಮ್ಮ ಮನೆಗೆ ತಲುಪುವಂಥದ್ದಾಗಿರ್ಬೋದು, ಅಥವಾ ಫೋಟೋ ಬರುವಂಥದ್ದಾಗಿರ್ಬೋದು, ಅಥವಾ ರಾಯರು ಯಾವುದೋ ಒಂದು ರೂಪದಲ್ಲಿ ಬಂದು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗ್ತಾರೆ. ಅಷ್ಟೊಂದು ದಯಾಳು. ಇದು ಅಕ್ಷರಶಃ ಸತ್ಯ. ತುಂಬ ಜನಕ್ಕೆ ಅನುಭವ ಕೂಡ ಆಗಿದೆ. ಇದು ಯಾರೋ ತುಂಬ ನೋವಲ್ಲಿ ಇರ್ತೀರಾ ನೀವು, ರಾಯರೇ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ, ಅವತ್ತು ಪ್ರಸಾದ ಆದರೂ ಬಂದಿರುತ್ತೆ ನಿಮ್ಮ ಮನೆಗೆ, ಅಥವಾ ರಾಯರ ಮಠದಿಂದ ಮಂತ್ರಾಕ್ಷತೆ ಆದರೂ ಬಂದಿರುತ್ತೆ, ಅಥವಾ ನಿಮ್ಮನ್ನಾದರೂ ಕರ್ಸ್ಕೊಂಡ್ಬಿಟ್ಟಿರ್ತಾರೆ ಮಠಕ್ಕೆ. ಇದೆಲ್ಲದರ ಅರ್ಥ ಏನು ಗೊತ್ತಾ? ರಾಯರು ಎಲ್ಲೂ ಹೋಗಿಲ್ಲ, ನಮ್ಮ ಸುತ್ತಮುತ್ತನೇ ಇದ್ದಾರೆ. ನಿಮ್ಮ ಕೂಗು ಕೂಡ ರಾಯರಿಗೆ ಮುಟ್ತಾ ಇದೆ, ನಿಮ್ಮ ಕಷ್ಟಗಳು ಕೂಡ ರಾಯರಿಗೆ ಮುಟ್ತಾ ಇದೆ. ಕುಗ್ಗಿ ಹೋಗಬೇಡ, ನಾನು ಇದ್ದೀನಿ, ನಾನು ಸರಿ ಮಾಡಿ ಕೊಡ್ತೀನಿ, ಸಮಯ ಬಂದಿದೆ, ನಾನು ಇದ್ದೀನಿ ನಿನ್ನ ಜೊತೆಗೆ ಅನ್ನುವಂಥದ್ದನ್ನು ರಾಯರೇ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ರಾಯರಿಗೆ ನಿಮ್ಮ ಕೂಗು ಮುಟ್ಟಿಲ್ಲ ಅಂತ ಅಂದರೆ ನಿಮ್ಮ ಮನೆಗೆ ಪ್ರಸಾದ ಬರ್ತಾ ಇರಲಿಲ್ಲ. ನೀವು ನೋವಲ್ಲಿದ್ದಾಗ ನೀವು ಇಷ್ಟೊಂದು ಕಣ್ಣೀರಾಗ್ತಾ ಇದ್ದರೆ ಯಾವುದೇ ರೀತಿಯ ಬದಲಾವಣೆಗಳು ಕೂಡ ಕಾಣಿಸ್ತಾ ಇರಲಿಲ್ಲ ರಾಯರ ಕಡೆಯಿಂದ ನಿಮಗೆ. ಆದರೆ ಸೂಕ್ಷ್ಮವಾಗಿ ರಾಯರು ಏನೋ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂತ ಅಂದರೆ, ನಿಮ್ಮ ಬದುಕಲ್ಲಿರುವಂಥ ಕಷ್ಟಗಳಾಗಿರಲಿ, ನಿಮ್ಮ ಮನಸ್ಸಿನಲ್ಲಿರುವಂಥ ನೋವಾಗಿರಲಿ, ಆಳವಾಗಿ ರಾಯರ ಒಳಗಡೆ ಇಳಿದು ಎಲ್ಲವನ್ನೂ ಕೂಡ ತೆಗೆದಾಕ್ತಾರೆ. ಇದು ಸತ್ಯ. ಇದು ಸುಮ್ಮನೆ ಹೇಳ್ತಾ ಇಲ್ಲ ನಾನು. ರಾಯರ ಜೊತೆಗೆ ನಿಮ್ಮದೊಂದು ಸಂಪರ್ಕ ಬೆಳೆಯೋವರೆಗೂ, ಭಕ್ತಿ ಸಂಪರ್ಕ, ನಾವೆಲ್ಲರೂ ಕೂಡ ರಾಯರ ಮಕ್ಕಳಲ್ವಾ, ನನ್ನ ತಂದೆ ಅಂತ ರಾಯರ ಪಾದವನ್ನು ಹಿಡಿದಿದ್ದೀವಲ್ವಾ, ಒಂದು ಸಂಪರ್ಕ ಬೆಳೆಯೋವರೆಗೂ ಕೂಡ ಮಾತ್ರ ನಮಗೆ ರಾಯರ ಮೇಲೆ ಭಕ್ತಿ ಇರುತ್ತೆ. ರಾಯರ ಮೇಲೆ ಒಂದು ಶಕ್ತಿ, ರಾಯರ ಒಂದು ಶಕ್ತಿ ನಮ್ಗೆ ಅರ್ಥ ಆಗ್ಬೇಕಂತ ಅಂದರೆ, ನಮ್ಮ ನಡುವೆ ರಾಯರ ನಡುವೆ ಒಂದು ಸಂಪರ್ಕ ಬೆಳಿಬೇಕಾಗತ್ತೆ. ಯಾರಿಗೆಲ್ಲ ಒಂದು ರಾಯರ ಶಕ್ತಿ ಅರ್ಥ ಆಗಿರುತ್ತಲ್ಲ, ಅವರ ನಡುವೆ ಒಂದು ಸಂಪರ್ಕ ಬೆಳೆದಿರುತ್ತಲ್ಲ, ಅವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಕೂಡ. ಯಾಕಂತ ಅಂದರೆ, ನನ್ನಪ್ಪ ನಾನಿದ್ದೀನಿ, ನೀನು ಯಾವುದಕ್ಕೂ ಕೂಡ ಹೆದರಬೇಡ, ನೀನು ಮಾಡುವಂಥ ಒಳ್ಳೆ ಕೆಲಸದಲ್ಲಿ ನಾನು ಇರ್ತೀನಿ, ತಪ್ಪು ಮಾಡಿದಾಗ ನಾನು ಬುದ್ಧಿ ಕಲಿಸ್ತೀನಿ, ನೀನು ತಪ್ಪು ಮಾಡಬಾರ್ದು ಅನ್ನುವಂಥ ಪಾಠವನ್ನು ಕಲಿಸ್ತೀನಿ ಅನ್ನುವಷ್ಟು ಜೊತೆಗೆ ನಿಂತುಬಿಟ್ಟಿದ್ದಾರೆ ರಾಯರು. ಆಯಿತಾ? ಒಂದು ಸಂಪರ್ಕ. ಇವಾಗೇ ನಿಮ್ಮ ಕಷ್ಟಗಳಿಂದ ನೀವು ಒದ್ದಾಡ್ತಾ ಇದ್ದೀರಾ, ರಾಯರೇ ರಾಯರೇ ಅಂತ ನೆನೆಸ್ಕೊತಾ ಇದ್ದೀರಲ್ಲ, ರಾಯರು ಖಂಡಿತ ಇರ್ತಾರೆ ನಿಮ್ಮ ಜೊತೆಗೆ. ರಾಯರೆಲ್ಲೂ ಸಹ ಹೋಗಿಲ್ಲ, ರಾಯರು ನಮ್ಮ ಸುತ್ತಮುತ್ತನೇ ಇದ್ದಾರೆ. ಜನಗಳು ಹೆಂಗಿದೆ ಅಂತ ಅಂದರೆ, ಕಣ್ಣಿಗೆ ಕಾಣಿಸ್ಕೊಂಡ್ಬಿಟ್ರೆ ರಾಯರು ಪ್ರತಿಯೊಂದನ್ನು ಕೂಡ ಕೇಳೋಕೆ ಶುರು ಮಾಡ್ತಾರೆ. ಕೇಳೋದು ಕೇಳ್ತಾರೆ, ಕೇಳದಿರೋದು ಕೂಡ ಕೇಳ್ತಾರೆ. ಆದರೆ ರಾಯರಿಗೆ ಯಾವುದನ್ನು ಕೊಡಬೇಕು, ಯಾರ ಕಣ್ಣೀರನ್ನ ಒರೆಸ್ಬೇಕು, ಯಾರು ನನ್ನ ಮಕ್ಕಳು ಅನ್ನೋದು ಎಲ್ಲವೂ ಕೂಡ ಗೊತ್ತಿದೆ ರಾಯರಿಗೆ. ಇಷ್ಟೊಂದು ನೀವು ಸ್ವಚ್ಛ ಮನಸ್ಸಿಂದ ರಾಯರನ್ನ ಪೂಜಿಸ್ತಾ ಇದ್ದೀರಲ್ಲ, ಖಂಡಿತ ಇದು ವ್ಯರ್ಥ ಆಗುವಂಥದ್ದಲ್ಲ. ಇವರೇ ವ್ಯರ್ಥ ಆಗುವಂಥದ್ದಲ್ಲ. ಕುಗ್ಗಿ ಹೋಗಬೇಡಿ ಜೀವನದಲ್ಲಿ. ನನ್ನಿಂದ ಏನೂ ಸಹ ಆಗೋದಿಲ್ಲ, ನಾನು ಏನೂ ಸಹ ಮಾಡೋದಿಲ್ಲ, ನಮ್ಮ ಸಮಸ್ಯೆಗಳು ದೂರನೇ ಆಗೋದಿಲ್ಲ ಅಂತ ನಿಮಗೆ ನೀವೇ ಅನ್ಕೋಬೇಡಿ. ರಾಯರ ಹತ್ರ ಕೇಳಿ, ಮಕ್ಕಳಾಗಿ ಹಕ್ಕಿದೆ ಕೇಳುವಂಥದ್ದು. ರಾಯರೇ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಅದು ಕೇವಲ ಫೋಟೋ ಅಲ್ಲ, ನಿಮ್ಮ ಮನೇಲಿರುವಂಥದ್ದು ಕೇವಲ ವಿಗ್ರಹ ಅಲ್ಲ, ಏನೋ ಒಂದು ಭಾವಚಿತ್ರ ಅಲ್ಲ, ಒಂದು ಮೂರ್ತಿ ಅಲ್ಲ. ಅದು ರಾಯರು ಕೂತಿದ್ದಾರೆ ನಿಮ್ಮ ಮನೇಲಿ. ಭಕ್ತಿಯಿಂದ ಒಂದು ಹೂವನ್ನ ಇಟ್ಟು ನೀವು ಪೂಜಿಸ್ತಾ ಇದ್ದೀರ ಅಂದ್ರೆ ರಾಯರು ಕೂತಿರ್ತಾರಲ್ಲಿ. ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಅದನ್ನ ಕಣ್ ತುಂಬ್ಕೊಳ್ಳಿ. ಫಸ್ಟು ಅಲ್ಲಿ ಕೂತಿರೋದು ನನ್ನ ಅಪ್ಪನೇ. ಹಕ್ಕಿದೆ ನಿಮಗೆ ಮಕ್ಕಳಾಗಿ ಕೇಳುವಂಥ ಹಕ್ಕಿದೆ. ಯಾಕಂತ ಅಂದರೆ, ರಾಯರ ಬೃಂದಾವನವನ್ನು ಪ್ರವೇಶ ಮಾಡೋ ಮುಂಚೆ ಹೇಳಿದಂಥ ಮಾತೇ ಇದು. ಎಲ್ಲರನ್ನೂ ರಕ್ಷಣೆ ಮಾಡೋಗೋಸ್ಕರನೇ ನಾನು ಬೃಂದಾವನ ಪ್ರವೇಶ ಮಾಡ್ತಾ ಇದ್ದೀನಿ. ನಾನು ನನಗೋಸ್ಕರ ಯಾವತ್ತೂ ಕೂಡ ಬದುಕಿಲ್ಲ, ನನಗೋಸ್ಕರ ಬದುಕೋದಿಲ್ಲ. ನಾನು ನನ್ನ ಜನಕ್ಕೆ ಒಳ್ಳೇದಾಗಬೇಕು, ಜನಗಳಿಗೆ ಒಳ್ಳೇದಾಗಬೇಕಂತಲೇ ಬೃಂದಾವನವನ್ನು ಪ್ರವೇಶ ಮಾಡಿದ್ದಾರೆ. ನನ್ನಪ್ಪ ಮುಗೀತು, ನನಗೆ ದಾರಿ ಎಕ್ಕಡೆ ಸಹ ದಾರಿ ಕಾಣಿಸ್ತಾ ಇಲ್ಲ ನನಗೆ. ಎಕ್ಕಡೋದ್ರೂ ಅವಮಾನಗಳಾಗ್ತಾ ಇದೆ, ಈ ಕಡೆ ಹೋದ್ರೆ ಕಷ್ಟಗಳು ಬರ್ತಾ ಇದೆ. ಯಾರು ನನಗೆ ಒಬ್ಬರು ಕೂಡ ಒಂದು ರೆಸ್ಪೆಕ್ಟ್ ಅನ್ನೋದು ಕೂಡ ಇಲ್ಲ, ದುಡ್ಡು ಸಹ ಇಲ್ಲ ನನ್ನ ಹತ್ರ, ತುಂಬ ಕಷ್ಟ ಇದೆ, ಯಾರ ಹತ್ರ ಕೂಡ ಹೇಳ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ರಾಯರ ಪಾದವನ್ನು ಹಿಡೀರಿ ನೀವು. ನಿಮ್ಮ ನೋವು ನಿಮಗೆ ಗೊತ್ತಲ್ವ, ರಾಯರ ಪಾದವನ್ನು ಅಷ್ಟೇ ಬಲವಾಗಿ ಹಿಡಿದು ನಿಮ್ಮ ನೋವುಗಳನ್ನು ಹೇಳ್ಕೊಳ್ಳಿ ರಾಯರ ಹತ್ರ. ಇನ್ನು ಬಿಟ್ಟರೆ ಏನು ಸಹ ಇಲ್ಲ ತಂದೆ. ನನಗೆ ಹೂ ಕೊಡುವಂಥ ಶಕ್ತಿ ಅಷ್ಟೇ ಇದೆ, ಭಾಳ ಅಂದರೆ ಕಣ್ಣೀರು ಹಾಕ್ಬಿಡ್ತೀನಿ. ಅಷ್ಟೊಂದು ದುಃಖ ಇದೆ ನನಗೆ. ಯಾಕಂದರೆ ನಿಮ್ಮ ಪರಿಸ್ಥಿತಿ ಇದು, ನಿಮ್ಮ ಮನೆಯ ಪರಿಸ್ಥಿತಿ, ನಿಮ್ಮ ಮನಸ್ಸಿನ ಪರಿಸ್ಥಿತಿ ಇದು. ಆಯಿತಾ? ರಾಯರ ಹತ್ರ ಅದೇ ರೀತಿ ಕೇಳ್ಕೊಳ್ಳಿ. ಖಂಡಿತ ಹೇಳ್ತೀನಿ, ಅದು ಮೂರ್ತಿ ಕೇವಲ ಆಗಲ್ಲ. ಅವಾಗ ರಾಯರು ಬಂದು ಕೂತ್ಕೊಂಡಿರ್ತಾರೆ. ಖಂಡಿತ ನಿಮ್ಮ ಬದುಕಲ್ಲಿ ಬದಲಾವಣೆಗಳನ್ನ ರಾಯರು ಕೊಟ್ಟೇ ಕೊಡ್ತಾರೆ. ಆ ಸಂಪರ್ಕ ಬೆಳಿಬೇಕು ನಿಮಗೆ. ಅದು ಫೋಟೋ ಅಲ್ಲ, ಅದು ಮೂರ್ತಿ ಅಲ್ಲ. ರಾಯರು ಕೂತಿದ್ದಾರೆ ನಮ್ಮ ಮನೆಯಲ್ಲಿ. ರಾಯರು ಕೇವಲ ಬೃಂದಾವನದಲ್ಲಿ ಮಾತ್ರ ಇಲ್ಲ, ಬೃಂದಾವನದ ಒಳಗಡೆ ಮಾತ್ರ ಇಲ್ಲ, ನಮ್ಮ ಸುತ್ತಮುತ್ತನೇ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಅಷ್ಟಿಲ್ಲದೆ ನಿಮ್ಮ ಮನೆಗೆ ಪ್ರಸಾದ ಬರುವಂಥದ್ದು, ರಾಯರ ಒಂದು ಫೋಟೋ ಬರುವಂಥದ್ದು, ಅಥವಾ ರಾಯರ ಮಠದಿಂದ ಮಂತ್ರಾಕ್ಷತೆ ಬರುವಂಥದ್ದು, ಅಥವಾ ಅಂದುಕೊಳ್ಳದಂಗೆ ನೀವು ರಾಯರ ಮಠಕ್ಕೆ ಹೋಗುವಂಥದ್ದು ಆಗ್ತಾ ಇದೆ ಅಂತ ಅಂದರೆ, ನಮ್ಮಪ್ಪ ಕರೆಸ್ಕೋತಾ ಇದ್ದಾರೆ, ರಾಯರು ಕರೆಸ್ಕೋತಾ ಇದ್ದಾರೆ. ಈ ಅನುಭವ ನನಗೆ ಎಷ್ಟು ಬಂದಿದೆ ಅಂತ ಅಂದರೆ, ನನ್ನ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನ ಕೊಟ್ಟಿದ್ದಾರೆ, ತುಂಬ ಪವಾಡಗಳನ್ನ ಮಾಡಿದ್ದಾರೆ ರಾಯರು. ಆಯಿತಾ? ನಾನು ಕೆಲವೊಂದು ಸಲ ತಪ್ಪು ಮಾಡಿದಾಗ ಅದರಿಂದ ನನಗೆ ತೋರಿಸ್ಬಿಡ್ತಾರೆ, ನೀ ತಪ್ಪು ಮಾಡಿದೆ, ಈ ಕೆಲಸ ನಿಂದ ಆಗಲಿಲ್ಲ. ಒಳ್ಳೆ ಕೆಲಸಗಳನ್ನ ನಾವು ಏನು ಕೇಳ್ಕೊತೀವಿ ಅದನ್ನು ಖಂಡಿತವಾಗ್ಲೂ ಕೂಡ ರಾಯರು ಮಾಡಿಕೊಟ್ಬಿಡ್ತಾರೆ, ಖಂಡಿತ ಮಾಡಿಕೊಟ್ಬಿಡ್ತಾರೆ.
ಆಯಿತಾ. ಯಾಕಿವತ್ತು ನಿಮಗೆ ಹೇಳ್ತಾ ಇದ್ದೀನಿ ಗೊತ್ತಾ, ನಾನು ಎಷ್ಟು ಹೇಳಿದ್ರು ಕೂಡ ಸ್ವಲ್ಪ ಜನ ಏನಾಗಿದೆ, ಕಷ್ಟಗಳು ದೂರ ಆಗ್ತಾ ಇಲ್ಲ ಅಂತ ಕುಗ್ಗಿ ಹೋಗ್ತಾ ಇದ್ದೀರಲ್ಲ, ಅಂಥವ್ರು ಪ್ರತಿ ಗುರುವಾರ ನೀವು ರಾಯರ ಹತ್ರ ಒಂದು 10 ನಿಮಿಷನಾದರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವುದು ಕಡೆ ಕೂಡ ಗಮನ ಕೊಡಬೇಡಿ. ನೀವು ಕೆಟ್ಟ ಆಲೋಚನೆ ಬಂದರೂ ಕೂಡ ಅವಕ್ಕೆ ಏನೋ ನೀವು ರಾಯರ ಪ್ರಾರ್ಥನೆ ಮಾಡಬೇಕಾದ್ರೆ ಕೆಟ್ಟ ಆಲೋಚನೆ ಬರ್ತಾ ಇದೆ ಅಂದರೆ ಅವಕ್ಕರ ಕಡೆ ಗಮನ ಕೊಡಬೇಡಿ. ನಿಮ್ಮ ಮನಸ್ಸನ್ನ ಸೆಳೆಯೋಕೆ ಏನೋ ಒಂದು ಒಳ್ಳೆ ಕೆಲಸಕ್ಕೆ 1000 ವಿಘ್ನಗಳಂತ ಏನು ಹೇಳ್ತಾರಲ್ಲ, ಆ ರೀತಿ ನಿಮ್ಗೆ ಒಳ್ಳೇದಾಗುವ ಸಮಯದಲ್ಲಿ ಕಾಡ್ತಾ ಇರುತ್ತೆ. ಅದು ಕೂಡ ಒಂದು ಪರೀಕ್ಷೆ ಅಂದ್ಕೊಂಡು ರಾಯರೇ 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 ಅಷ್ಟೇ, ಆಯಿತಾ. ನಿಮ್ಮ ಕಣ್ಮುಂದೆ ಏನೋ ಒಂದು ಕೆಟ್ಟ ಚಿತ್ರಗಳು ಬರ್ತಾ ಇದೆ, ಏನೇನೋ ಕೆಟ್ಟ ಆಲೋಚನೆ ಬರ್ತಾ ಇದೆ, ಒಂದು ರೀತಿ ರಾಯರ ಹತ್ರ ನೀವು ಪ್ರಾರ್ಥನೆ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಕಷ್ಟಗಳು ಕೂಡ ಹೇಳ್ಕೊಳಕ್ಕಾಗ್ತಾ ಇಲ್ಲ ಅಂದರೆ ರಾಯರೇ ರಾಯರೇ, ನಿಮಗೆ ಕೆಟ್ಟ ಆಲೋಚನೆ ಬಂದಾಗ ಜೋರಾಗಿ ಹೇಳಿ, ರಾಯರೇ ಇದನ್ನು ತೆಗ್ದಾಕ್ಬಿಡಿ, ನಾನು ಇಲ್ಲೇ ಇದ್ದೀನಿ, ನನ್ನ ಮನಸ್ಸು ಎಕ್ಕಡು ಕೂಡ ಹೋಗ್ತಾ ಇಲ್ಲ, ನನಗೆ ನೀವೇ ಮುಖ್ಯ, ಇವೆಲ್ಲವೂ ಕೂಡ ತೆಗ್ದಾಕ್ಬಿಡು ನನ್ನಪ್ಪ, ನಿಮ್ಮ ಪರೀಕ್ಷೆ ಅಂತ ನನಗೆ ಗೊತ್ತಿದ್ದನ್ನು ತೆಗ್ದಾಕು ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ಅದರಿಂದ ಕೂಡ ಈಚೆಗೆ ತರ್ತಾರೆ ರಾಯರು, ಖಂಡಿತ ಈಚೆಗೆ ತರ್ತಾರೆ, ಆಯಿತಾ. ಅದಕ್ಕೋಸ್ಕರ ಇವತ್ತು ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ಏನಾಗುತ್ತೆ ಗೊತ್ತಾ, ನೀವೇನೋ ಮಾಡ್ಕೋಬೇಕು ಅನ್ಕೊತೀರಾ ಅಥವಾ ನಿಮ್ಮ ಸಮಸ್ಯೆ ಬಗೆಹರಿಲ್ಲ ಅನ್ಕೊತೀರಾ, ಆದರೆ ಅಂಥವ್ರಿಗೆಲ್ಲ ಒಂದು ಮಾತನ್ನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ಇಲ್ಲಿ ಆತ್ಮವಿಶ್ವಾಸ, ನಂಬಿಕೆ, ಛಲ ಎಷ್ಟು ಮುಖ್ಯನೋ ದೈವ ಅನ್ನುವಂಥ ಭಕ್ತಿ ಕೂಡ ಅಷ್ಟೇ ಮುಖ್ಯ. ರಾಯರ ಜೊತೆಗೆ ನಿಮ್ಮ ಸಂಪರ್ಕ ಬೆಳೆಯೋದು ಕೂಡ ಅಷ್ಟೇ ಮುಖ್ಯ. ಭಕ್ತಿ ಸಂಪರ್ಕ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಭಕ್ತಿ ಸಂಪರ್ಕ. ನಾವು ಏನಾದರೂ ಒಂದು ರಾಯರಿಂದ ನಾವು ಪಡ್ಕೋಬೇಕಂದ್ರೆ ನನ್ನಪ್ಪ ಅಂತಲೇ ಪೂಜಿಸ್ಬೇಕು ನಾವು. ನನ್ನಪ್ಪ ಇದ್ದಾರೆ, ಅವ್ರ ಕೈ ಬಿಡೋದಿಲ್ಲ, ಎಂತೆಂಥವ್ರ ಜೀವನನೇ ಉದ್ಧಾರ ಮಾಡಿದ್ದಾರೆ. ನಾನಿವಾಗ ಎಲ್ಲರಿಂದ ಜನಗಳಿಂದ ಮೋಸ ಹೋಗಿದ್ದಾಯಿತು, ನಮ್ಮೋರಂತ ನಂಬಿದವರಿಂದ ಆಡಬಾರ್ದು ಮಾತುಗಳನ್ನ ಅನ್ಸ್ಕೊಂಡಿದ್ದಾಯಿತು, ಜೊತೆಗೆ ಯಾರಾದರೂ ಕೊನೆಯವ್ರಿಗೂ ಇರ್ತಾರಂದರೆ ಅವರು ಕೂಡ ನನ್ನಿಂದ ದೂರ ಆಗಿದ್ದಾಯಿತು. ಎಲ್ಲರ ಬಣ್ಣ ಬಯಲಾಗ್ಬಿಡ್ತು. ನನಗೆ ಯಾರು ಬೇಕು, ಯಾರು ಬೇಡ, ನನಗೆ ಏನು ಬೇಕು, ನನಗೆ ನೆಮ್ಮದಿ ಬೇಕು, ಈ ಕಷ್ಟಗಳಿಂದ ಮುಕ್ತಿ ಹೊಂದಬೇಕು. ಇಷ್ಟೊಂದು ಅವಮಾನಗಳನ್ನ ಮಾಡ್ತಾ ಇದ್ರಲ್ಲ ಜನಗಳ ಮುಂದೆ, ಒಂದು ದಿನ ಆದರೂ ಕೂಡ ನಾನು ಈ ಕಷ್ಟಗಳಿಂದ ಮುಕ್ತಿ ಹೊಂದಿ ನಗ್ನಗ್ತಾ ಒಂದು ತುತ್ತು ನೆಮ್ಮದಿಯಿಂದ ಊಟ ಮಾಡಬೇಕು. ಇಷ್ಟಾದರೆ ಸಾಕು ನನಗೆ. ನನ್ನಪ್ಪ ನನಗೆ ಕೈ ಬಿಡೋದಿಲ್ಲ, ನನ್ನ ಅಪ್ಪನ ಸೇವೆ ಮಾಡ್ತೀನಿ ಅಂತ ರಾಯರ ಪಾದವನ್ನು ಹಿಡೀರಿ. ಇವರೇ ಯಾಕೆ ಒಳ್ಳೇದು ಮಾಡಲ್ಲ ನೋಡ್ತೀನಿ ನಾನು. ಖಂಡಿತವಾಗ್ಲೂ ರಾಯರು ಒಳ್ಳೇದು ಮಾಡ್ತಾರೆ. ನಾನು ಹಿಡಿಯೋದು ಕೂಡ ಇದೇ ರೀತಿ ಹಿಡಿದಿದ್ದು. ನಾನು ಕೂಡ ಪಡಬಾರ್ದು ಕಷ್ಟಗಳನ್ನ ಪಟ್ಟಿದ್ದೀನಿ ಜೀವನದಲ್ಲಿ, ನಿಜವಾಗ್ಲೂ ಅನ್ನಬಾರ್ದು ಮಾತುಗಳನ್ನ ಅನ್ಸ್ಕೊಂಡಿದ್ದೀನಿ. ಯಾರಿಗೆ ನಾವು ಒಳ್ಳೇದನ್ನ ಬಯಸ್ತಿರ್ತೀವೋ ಅವರಿಂದನೇ ಮಾತುಗಳನ್ನ ಅನ್ಸ್ಕೊಂಡಿದ್ದೀನಿ. ಅದೆಲ್ಲವನ್ನು ನುಂಗಿ ನಾನು ಕೋಪದ ಕೈಲಿ ಬುದ್ಧಿ ಕೊಟ್ಟು ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ. ರಾಯರಿದ್ದಾರೆ, ಬಿಟ್ಬಿಟ್ಟೆ ನಾನು. ಅದ್ರ ತಕ್ಕಂಗೆನೇ ರಾಯರು ತೋರಿಸ್ಕೊಟ್ಬಿಟ್ರು. ಯಾರೆಲ್ಲ ನಕ್ಕರೋ, ಯಾರೆಲ್ಲ ಆಡಿದ್ರೋ, ಯಾರೆಲ್ಲ ನನ್ನ ಬಗ್ಗೆ ಆಡ್ಕೊಂಡಿದ್ರೋ ಅವರೇ ಇವತ್ತು ಏನೋ ಒಂದು ರೀತಿ ಅಂತ ಇದ್ದಾರೆ. ಅದೆಲ್ಲವೂ ಕೂಡ ರಾಯರು ಕೊಟ್ಟಿರೋದು, ಆಯಿತಾ. ಅದನ್ನು ನಾನು ಹೇಳೋಕ್ಕೂ ಕೂಡ ಇಷ್ಟಪಡೋದಿಲ್ಲ. ಅವರು ಚೆನ್ನಾಗಿರಲಿ, ಯಾರೆಲ್ಲ ನನಗೆ ಕೆಟ್ಟದ್ದು ಬಯಸಿದ್ರು ಅವರು ಚೆನ್ನಾಗಿರಲಿ, ನನಗದು ಬೇಡ, ನನಗೆ ರಾಯರಿದ್ದಾರೆ ಸಾಕು. ಈ ಒಂದು ಮನಸ್ಥಿತಿಗೆ ನೀವು ಬಂದಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು ಕೂಡ 4 ಜನರ ಥರ ನಗ್ನಗ್ತಾ ಇರ್ತೀರಾ, ಒಂದು ತುತ್ತು ಊಟವನ್ನು ಕೂಡ ನೆಮ್ಮದಿಯಿಂದ ಮಾಡ್ತೀರಾ. ನಾನು ಹೇಳೋದೇನಂತ ಅಂದರೆ, ತಲೆಭಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ, ವಿಪರೀತ ತಲೆಭಾರ, ಟೆನ್ಷನ್ನು. ನಿಮಗೆ ಯಾರೇ ಏನೇ ಮಾತಾಡಿದ್ರು ಕೂಡ ಕೋಪ ಬರುವಂಥದ್ದು. ನೀವು ಒಳ್ಳೆಯವರೇ, ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ, ನೀವು ಒಳ್ಳೆಯವರೇ. ಆದರೆ ನಿಮ್ಮ ಮನಸ್ಸಲ್ಲಿ ಕೆಲವೊಂದು ನೋವುಗಳು, ಜೀವನದಲ್ಲಿ ಇರ್ತಕ್ಕಂಥ ಕೆಲವೊಂದು ಕಷ್ಟಗಳು ನಿಮ್ಮನ್ನು ಕುಗ್ಗೋ ರೀತಿ ಮಾಡ್ತಾಯಿದೆ. ಕುಗ್ಗೋಕ್ಕೆ ಜಾಗ ಬಿಡಬೇಡಿ. ಯಾರ ಮನಸ್ಸಲ್ಲಿ ರಾಯರು ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೋ, ಯಾರ ಮನಸ್ಸಲ್ಲಿ ರಾಯರ ಮೇಲೆ ಒಂದು ಭಕ್ತಿ ಇರುತ್ತೋ ಅವರ ಮನಸ್ಸೇ ರಾಯರ ಮನೆ ಆಗಿರುತ್ತೆ. ಇದು ನೆನ್ಪಿಟ್ಕೊಂಬಿಡಿ. ನಿಮ್ಮ ಮನಸ್ಸೇ ರಾಯರ ಮನೆ ಆಗಬೇಕು. ಆಗ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ಕಷ್ಟಗಳಿಗೆ ಜಾಗ ಕೂಡ ಇರೋದಿಲ್ಲ, ಆಯಿತಾ. ಕುಗ್ಗಿ ಹೋಗಬೇಡಿ ಜೀವನದಲ್ಲಿ. ರಾಯರಿದ್ದಾರೆ, ಅವ್ರು ಇರೋದು ಸತ್ಯ. ಅವ್ರನ್ನ ನಂಬಿದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ರಾಯರು ಒಳ್ಳೇದನ್ನ ಮಾಡೇ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ನಗ್ನಗ್ತಾ ಇರಿ, ನಗಿಸ್ತಾ ಇರಿ. ನನ್ನ ಪ್ರೀತಿಯ ಕುಟುಂಬ ನೀವು ಯಾವಾಗಲೂ ಕೂಡ ಚೆನ್ನಾಗಿರಲಿ. ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ನನಗೇನೆಲ್ಲ ಒಳ್ಳೇದನ್ನ ಮಾಡಬೇಕಂತ ಇದೆಯೋ ಅದೆಲ್ಲವೂ ಕೂಡ ನಿಮಗೆ ಕೊಟ್ಟು ಕಾಪಾಡಲಿ, ನಿಮಗೆ ಒಳ್ಳೇದನ್ನ ಮಾಡಲಿ ಅಂತ ಕೇಳ್ಕೊತೀನಿ. ನನ್ನ ಪ್ರೀತಿಯ ಕುಟುಂಬ ನೀವು ಯಾವಾಗಲೂ ಕೂಡ ನಗ್ನಗ್ತಾ ಇರಿ. ನಮಸ್ಕಾರ.